500ಕ್ಕೂ ಹೆಚ್ಚು ಆಶಾ ನೌಕರರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಟ್ ಇದುವರೆಗೂ ಅವರಿಗೆ ಹಣ ಬಿಡುಗಡೆ ಮಾಡಿಲ್ಲ BBMP. ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಇನ್ನೂ ಬಿಡುಗಡೆ ಆಗಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮಾ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಮೇಡಮ್, ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ನೀವು ಮನೆ ಮನೆಗೆ ಹೋಗಿ ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರೆ ಸ್ಟಿಕ್ಕರ್ಸ್ ಅಂಟಿಸಿದ್ರ, ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ. ಮೇಡಮ್, ಏನು ಹೇಳಿದ್ರು ಅಂತ BBMPಗೆ? ನಾವು ಇದು 21st ನಮಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದು. ಸೊ ಈಗ ನಾವು ಒಂದು ಹೋರಾಟದಲ್ಲಿದ್ವಿ. ಫಸ್ಟ್ ಆಫ್ ಆಲ್ ನೀವು ನಮಗೆ ಸಮೀಕ್ಷೆಗೆ ಎಷ್ಟು ಕೊಡ್ತೀರಾ ಹೇಳಿ ಅಂಥೇಳಿ. ಸೊ ಕೊನೆಗೆ ಅದನ್ನು ನಾವು ಒಂದು ಹೋರಾಟನೂ ಮಾಡಿದ್ವಿ. 26ನೇ ತಾರೀಕು ಈ ಲಾಸ್ಟ್ ಮಂತ್ 26 ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಒಂದು 27ನೇ ತಾರೀಕಿಗೆ ಒಂದು ಸುತ್ತೋಲೆ ಹೊರಡಿಸಿದ್ರು. ಕೆಲಸ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಕೆಲಸ ಮುಗಿದಿದೆ ಅಂತ ಅಂದರೆ ಆ ಮನೆಗೆ ನೀವು ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಮನೆಗೆ ₹5 ಅಂತ ಹೇಳಿದ್ರು. ಸೊ ಹೆಚ್ಚು ಕಡಿಮೆ ಒಂದೊಂದು ಆಶಾಗೆ 500 ಮನೆಗಳು ಬರುತ್ತೆ ಅವ್ರ ಏರಿಯಾಗೆ. ಸೊ ₹2,500 ಬರಬೇಕು ಆ ಲೆಕ್ಕದಲ್ಲಿ ತೊಗೊಂಡ್ರೆ. ಸೊ ಈಗ ನಿನ್ನೆಗೆ ಸಂಪೂರ್ಣ ಸರ್ವೆ ಮುಗಿದಿದೆ. ಅವ್ರ ಲೆಕ್ಕದ ಪ್ರಕಾರ ನಿನ್ನೆ ಮುಗಿಬೇಕಾಗಿತ್ತು, ಮುಗಿಸಿದ್ದಾರೆ. ಸೊ ಇದು ಯಾವಾಗ ಅಮೌಂಟನ್ನು ಕೊಡ್ತಾರೆ ಅದ್ರ ಬಗ್ಗೆ ಸುತ್ತೋಲೆ ಇಲ್ಲ, ಕೊಡ್ತೀವಿ ಅನ್ನೋದು ಮಾತ್ರ ಹೇಳಿದ್ದಾರೆ. ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ರೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಹೇಗೆ ಮೇಡಮ್ ಅಂತ ಏನಾದರೂ ಕಮಿಷನರ್ ಏನಂದ್ರು, ಸ್ಪೆಷಲ್ ಕಮಿಷನರ್ ಏನಂದ್ರು? ನಾವು ಅವತ್ತು ಹೋರಾಟ ಮಾಡಿದ ಟೈಮಲ್ಲಿ ಮಾತ್ರ ಕೇಳಿದ್ದು. 2-3 ಸರ್ವೆಗಳು ಹೀಗೆ ಮಾಡಿದ್ದೀವಿ ಸರ್, ಎಲ್ಲ ಬಿಟ್ಟಿ ಸರ್ವೆನೇ. ಆಶಾಗಳು ಸಿಗ್ತಾರೆ, ಮಾಡಿಸ್ಕೋತಾರೆ. ಸೊ ಒಂದು ಹೌಸ್ ಟು ಹೌಸ್ ಸರ್ವೆ ಅಂತ ಮಾಡಿಸಿದ್ರು ಹಿಂದೆ. ಅದಾದಮೇಲೆ ಇನ್ನೊಂದು ಶಾಲಾ ಬಿಟ್ಟು ಮಕ್ಕಳು, ಆ್ಯಕ್ಚುಲಿ ಇವ್ರದ್ದು ಸರ್ವೆ ಅಲ್ಲ ಅದು, ಶಾಲಾ ಬಿಟ್ಟು ಮಕ್ಕಳು ಇವ್ರ ಕೈಲೇ ಮಾಡಿಸ್ಕೊಂಡ್ರು. ಅದೆರಡಕ್ಕೂ ಹಣ ಬಂದಿಲ್ಲ. ಈಗ 3ನೇದು ಈ ಸರ್ವೆ ಜಾತಿ ಗಣತಿ ಅಂತೇನು ಹೇಳ್ತಾರೆ, ಇದು ಇವ್ರ ಸರ್ವೆ ಅಲ್ಲ, ಇಲಾಖೆ ಸರ್ವೆ ಅಲ್ಲವೇ ಅಲ್ಲ ಇದು ಫಸ್ಟ್ ಆಫ್ ಆಲ್. ಆದರೆ ನಮ್ಮ ಕೈಲಿ ಮಾಡಿಸಿದ್ದಾರೆ. ಸೊ ನಾವೊಂದು ವಾಲಂಟಿಯರ್ಸ್ ಆಗಿರೋ ಕಾರಣ, ಆಶಾ ಕಾರ್ಯಕರ್ತರು ವಾಲಂಟಿಯರ್ಸ್. ಸೊ ನಮಗೊಂದು ಸುತ್ತೋಲೆನೂ ಇದೆ. ಇದೊಂದು 5 ವರ್ಷದ ಕೆಳಗಡೆ ಒಂದು ಸುತ್ತೋಲೆಯನ್ನು ಕೂಡ ಕಮಿಷನರ್ ಕಡೆಯಿಂದ, ಸ್ಟೇಟ್ ಕಮಿಷನರ್ NHM ಕೆಳಗಡೆ ಬಂದಿತ್ತು. ಸೊ ಅವ್ರು ಹೇಳಿದೇನೆಂದರೆ, ಇಲಾಖೇತರ ಕೆಲಸಗಳಾಗಲಿ ಅಥವಾ ಬೇರೆ ಕೆಲಸಕ್ಕೆ ಆಶಾಗಳನ್ನ ತೊಡಗಿಸ್ಕೊಂಡ್ರೆ ಫಸ್ಟ್ ಒಂದು ಅವ್ರ ಕಡೆಯಿಂದ ಆದೇಶ ಬರಬೇಕು. ಮತ್ತು ಅದು ಏನೇ ಕೆಲಸ ಮಾಡಿಸಿದ್ರು ಕೂಡ ಆ್ಯಸ್ ದೇರ್ ವಾಲಂಟಿಯರ್ಸ್ ಅವ್ರಿಗೆ ಹಣ ಕೊಡಬೇಕು ಅನ್ನೋದಿದೆ. ಇದೆರಡನ್ನೂ ಮೀರಿ ಅವ್ರು ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಹೋರಾಟಕ್ಕೆ ಇಳಿದ್ವಿ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಮತ್ತೆ ಹೋರಾಟಕ್ಕೆ ಮುಂದಾಗ್ತಾರ ಏನಾದರೂ? ಕಾಯ್ತಾ ಇದ್ದೀವಿ ಸರ್. ಇವ್ರು ಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡುವಂಥ ಸಂದರ್ಭ ಕ್ರಿಯೇಟ್ ಮಾಡ್ತಾರೆ, ಮಾಡಬೇಕಾಗತ್ತೆ ನಾವು. ಯಾಕಂದರೆ ಈ ಹಿಂದೆ ಒಳ ಮೀಸಲಾತಿ ತುಂಬ ಗೊಂದಲಗೂಡಾಗಿದೆ. ಮನೆ ಮನೆಗೆ ಹೋಗಿ ಸ್ಟಿಕ್ಕರ್, ಮನೆಗೆ ಕೇಳಾರ್ದೆ ಹೊರಗಡೆ ಸ್ಟಿಕ್ಕರ್ ಹೆಚ್ಚಿ ಅಂಟಿಸಿದ್ದಾರೆ, ಧಮಕಿ ಹಾಕಿದ್ದಾರೆ ಅಧಿಕಾರಿಗಳು, ಸಸ್ಪೆಂಡ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಸಂಭಾವನೆ ಸಿಕ್ಕಬೇಕು. ಸಿಕ್ಕಿಲ್ಲ ಅಂದರೆ ಹೋರಾಟ ಮಾಡಬೇಕಂತ ಕಂಡೀಷನ್ಸ್ ಬರುತ್ತೆ. ಒಂದು ಮಾತು ಹೇಳಬೇಕು ಸರ್, ಇತ್ತೀಚೆಗೆ ಆರೋಗ್ಯ ಮಂತ್ರಿಗಳನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಈ ಥರ ಒಳ ಮೀಸಲಾತಿ ಅಂತೆ ಮತ್ತೊಂದು ಎಲ್ಲದಕ್ಕೂ ನೀವು ಸರ್ವೆ ಕರಿತಾ ಇದ್ದೀರಾ, ಯಾವ ಸಂಭಾವನೆಯೂ ಸಿಗ್ತಾ ಇಲ್ಲ. ಸೊ ಎಲ್ಲದಕ್ಕೂ ನಮ್ಮನ್ನು ಯಾಕೆ ಬಳಸ್ತೀರಾ ಅಂತ ಕೇಳಿದ್ರೆ, ಈ ಸರ್ವೆ ಯಾಕೆ ಮಾಡಿದ್ರಿ ಅಂತ ಅವ್ರ ಬಾಯಲ್ಲಿ ಬರ್ತದೆ. ಇದಿಷ್ಟು ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮಾ ಅವರ ಮಾತಾಗಿತ್ತು. ಅಂದರೆ ಒತ್ತಡ ಮೇಲೆ, ಕಿರುಕುಳ ಮೇಲೆ ನಾವು ಕೆಲಸ ಮಾಡಿದ್ವಿ, ಬಟ್ ಇದುವರೆಗೂ ನಮ್ಮ ಕೆಲಸಕ್ಕೆ ಸಂಬಳ ನೀಡಿಲ್ಲ. ಹೀಗಾಗಿ ಹೋರಾಟ ಮತ್ತೆ ಮಾಡ್ತೀವಿ BBMP ವಿರುದ್ಧ ಅಂತ ನಮ್ಮ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 500ಕ್ಕೂ ಹೆಚ್ಚು ಆಶಾ ನೌಕರರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಟ್ ಇದುವರೆಗೂ ಅವರಿಗೆ ಹಣ ಬಿಡುಗಡೆ ಮಾಡಿಲ್ಲ BBMP. ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಇನ್ನೂ ಬಿಡುಗಡೆ ಆಗಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮಾ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಮೇಡಮ್, ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ನೀವು ಮನೆ ಮನೆಗೆ ಹೋಗಿ ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರೆ ಸ್ಟಿಕ್ಕರ್ಸ್ ಅಂಟಿಸಿದ್ರ, ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ. ಮೇಡಮ್, ಏನು ಹೇಳಿದ್ರು ಅಂತ BBMPಗೆ? ನಾವು ಇದು 21st ನಮಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದು. ಸೊ ಈಗ ನಾವು ಒಂದು ಹೋರಾಟದಲ್ಲಿದ್ವಿ. ಫಸ್ಟ್ ಆಫ್ ಆಲ್ ನೀವು ನಮಗೆ ಸಮೀಕ್ಷೆಗೆ ಎಷ್ಟು ಕೊಡ್ತೀರಾ ಹೇಳಿ ಅಂಥೇಳಿ. ಸೊ ಕೊನೆಗೆ ಅದನ್ನು ನಾವು ಒಂದು ಹೋರಾಟನೂ ಮಾಡಿದ್ವಿ. 26ನೇ ತಾರೀಕು ಈ ಲಾಸ್ಟ್ ಮಂತ್ 26 ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಒಂದು 27ನೇ ತಾರೀಕಿಗೆ ಒಂದು ಸುತ್ತೋಲೆ ಹೊರಡಿಸಿದ್ರು. ಕೆಲಸ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಕೆಲಸ ಮುಗಿದಿದೆ ಅಂತ ಅಂದರೆ ಆ ಮನೆಗೆ ನೀವು ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಮನೆಗೆ ₹5 ಅಂತ ಹೇಳಿದ್ರು. ಸೊ ಹೆಚ್ಚು ಕಡಿಮೆ ಒಂದೊಂದು ಆಶಾಗೆ 500 ಮನೆಗಳು ಬರುತ್ತೆ ಅವ್ರ ಏರಿಯಾಗೆ. ಸೊ ₹2,500 ಬರಬೇಕು ಆ ಲೆಕ್ಕದಲ್ಲಿ ತೊಗೊಂಡ್ರೆ. ಸೊ ಈಗ ನಿನ್ನೆಗೆ ಸಂಪೂರ್ಣ ಸರ್ವೆ ಮುಗಿದಿದೆ. ಅವ್ರ ಲೆಕ್ಕದ ಪ್ರಕಾರ ನಿನ್ನೆ ಮುಗಿಬೇಕಾಗಿತ್ತು, ಮುಗಿಸಿದ್ದಾರೆ. ಸೊ ಇದು ಯಾವಾಗ ಅಮೌಂಟನ್ನು ಕೊಡ್ತಾರೆ ಅದ್ರ ಬಗ್ಗೆ ಸುತ್ತೋಲೆ ಇಲ್ಲ, ಕೊಡ್ತೀವಿ ಅನ್ನೋದು ಮಾತ್ರ ಹೇಳಿದ್ದಾರೆ. ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ರೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಹೇಗೆ ಮೇಡಮ್ ಅಂತ ಏನಾದರೂ ಕಮಿಷನರ್ ಏನಂದ್ರು, ಸ್ಪೆಷಲ್ ಕಮಿಷನರ್ ಏನಂದ್ರು? ನಾವು ಅವತ್ತು ಹೋರಾಟ ಮಾಡಿದ ಟೈಮಲ್ಲಿ ಮಾತ್ರ ಕೇಳಿದ್ದು. 2-3 ಸರ್ವೆಗಳು ಹೀಗೆ ಮಾಡಿದ್ದೀವಿ ಸರ್, ಎಲ್ಲ ಬಿಟ್ಟಿ ಸರ್ವೆನೇ. ಆಶಾಗಳು ಸಿಗ್ತಾರೆ, ಮಾಡಿಸ್ಕೋತಾರೆ. ಸೊ ಒಂದು ಹೌಸ್ ಟು ಹೌಸ್ ಸರ್ವೆ ಅಂತ ಮಾಡಿಸಿದ್ರು ಹಿಂದೆ. ಅದಾದಮೇಲೆ ಇನ್ನೊಂದು ಶಾಲಾ ಬಿಟ್ಟು ಮಕ್ಕಳು, ಆ್ಯಕ್ಚುಲಿ ಇವ್ರದ್ದು ಸರ್ವೆ ಅಲ್ಲ ಅದು,
ಶಾಲಾ ಬಿಟ್ಟ ಮಕ್ಕಳು ಇವ್ರ ಕೈಲೇ ಮಾಡಿಸ್ಕೊಂಡ್ರು, ಅದೆರಡಕ್ಕೂ ಹಣ ಬಂದಿಲ್ಲ. ಈಗ ಮೂರನೇದು ಈ ಸರ್ವೆ ಜಾತಿ ಗಣತಿ ಅಂತೇನು ಹೇಳ್ತಾರೆ, ಇದು ಇವ್ರ ಸರ್ವೆ ಅಲ್ಲ, ಇಲಾಖೆ ಸರ್ವೆ ಅಲ್ಲವೇ ಅಲ್ಲ ಇದು ಫಸ್ಟ್ ಆಫ್ ಆಲ್. ಆದ್ರೆ ನಮ್ಮ ಕೈಲಿ ಮಾಡಿಸಿದ್ದಾರೆ. ಸೊ ನಾವೊಂದು ವಾಲಂಟಿಯರ್ಸ್ ಆಗಿರೋ ಕಾರಣ, ಆಶಾ ಕಾರ್ಯಕರ್ತರು ವಾಲಂಟಿಯರ್ಸ್, ಸೊ ನಮಗೊಂದು ಸುತ್ತೋಲೆನೂ ಇದೆ. ಇದೊಂದು 5 ವರ್ಷದ ಕೆಳಗಡೆ ಒಂದು ಸುತ್ತೋಲೆಯನ್ನು ಕೂಡ ಕಮಿಷನರ್ ಕಡೆಯಿಂದ, ಸ್ಟೇಟ್ ಕಮಿಷನರ್ NHM ಕೆಳಗಡೆ ಬಂದಿತ್ತು. ಸೊ ಅವ್ರು ಹೇಳಿದೇನೆಂದರೆ, ಇಲಾಖೇತರ ಕೆಲಸಗಳಾಗಲಿ ಅಥವಾ ಬೇರೆ ಕೆಲಸಕ್ಕೆ ಆಶಾಗಳನ್ನ ತೊಡಗಿಸ್ಕೊಂಡ್ರೆ ಫಸ್ಟ್ ಒಂದು ಅವ್ರ ಕಡೆಯಿಂದ ಆದೇಶ ಬರಬೇಕು, ಮತ್ತು ಅದು ಏನೇ ಕೆಲಸ ಮಾಡಿಸಿದ್ರು ಕೂಡ ಆ್ಯಸ್ ದೇರ್ ವಾಲಂಟಿಯರ್ಸ್ ಅವ್ರಿಗೆ ಹಣ ಕೊಡಬೇಕು ಅನ್ನೋದಿದೆ. ಇದೆರಡನ್ನೂ ಮೀರಿ ಅವ್ರು ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಹೋರಾಟಕ್ಕೆ ಇಳಿದ್ವಿ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಮತ್ತೆ ಹೋರಾಟಕ್ಕೆ ಮುಂದಾಗ್ತಾರ ಏನಾದರೂ? ಕಾಯ್ತಾ ಇದ್ದೀವಿ ಸರ್. ಇವ್ರು ಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡೋ ಅಂಥ ಸಂದರ್ಭ ಕ್ರಿಯೇಟ್ ಮಾಡ್ತಾರೆ, ಮಾಡಬೇಕಾಗತ್ತೆ ನಾವು. ಯಾಕಂದರೆ ಈ ಹಿಂದೆ ಒಳ ಮೀಸಲಾತಿ ತುಂಬ ಗೊಂದಲಗೂಡಾಗಿದೆ. ಮನೆ ಮನೆಗೆ ಹೋಗಿ ಸ್ಟಿಕ್ಕರ್, ಮನೆಗೆ ಕೇಳಾರ್ದೆ ಹೊರಗಡೆ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಧಮಕಿ ಹಾಕಿದ್ದಾರೆ ಅಧಿಕಾರಿಗಳು, ಸಸ್ಪೆಂಡ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಸಂಭಾವನೆ ಸಿಕ್ಕಬೇಕು. ಸಿಕ್ಕಿಲ್ಲ ಅಂದರೆ ಹೋರಾಟ ಮಾಡಬೇಕಂತ ಕಂಡೀಷನ್ಸ್ ಬರುತ್ತೆ. ಒಂದು ಮಾತು ಹೇಳಬೇಕು ಸರ್, ಇತ್ತೀಚೆಗೆ ಆರೋಗ್ಯ ಮಂತ್ರಿಗಳನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಈ ಥರ ಒಳ ಮೀಸಲಾತಿ ಅಂತೆ ಮತ್ತೊಂದು ಎಲ್ಲದಕ್ಕೂ ನೀವು ಸರ್ವೆ ಕರಿತಾ ಇದ್ದೀರಾ, ಯಾವ ಸಂಭಾವನೆಯೂ ಸಿಗ್ತಾ ಇಲ್ಲ, ಸೊ ಎಲ್ಲದಕ್ಕೂ ನಮ್ಮನ್ನು ಯಾಕೆ ಬಳಸ್ತೀರಾ ಅಂತ ಕೇಳಿದ್ರೆ, ಈ ಸರ್ವೆ ಯಾಕೆ ಮಾಡಿದ್ರಿ ಅಂತ ಅವ್ರ ಬಾಯಲ್ಲಿ ಬರ್ತದೆ. ಇದಿಷ್ಟು ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮ ಅವರ ಮಾತಾಗಿತ್ತು. ಅಂದರೆ ಒತ್ತಡ ಮೇಲೆ, ಕಿರುಕುಳ ಮೇಲೆ ನಾವು ಕೆಲಸ ಮಾಡಿದ್ವಿ, ಬಟ್ ಇದುವರೆಗೂ ನಮ್ಮ ಕೆಲಸಕ್ಕೆ ಸಂಬಳ ನೀಡಿಲ್ಲ. ಹೀಗಾಗಿ ಹೋರಾಟ ಮತ್ತೆ ಮಾಡ್ತೀವಿ BBMP ವಿರುದ್ಧ ಅಂತ ನಮ್ಮ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 500ಕ್ಕೂ ಹೆಚ್ಚು ಆಶಾ ನೌಕರರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಟ್ ಇದುವರೆಗೂ ಅವರಿಗೆ ಹಣ ಬಿಡುಗಡೆ ಮಾಡಿಲ್ಲ BBMP. ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಇನ್ನೂ ಬಿಡುಗಡೆ ಆಗಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ನೀವು ಮನೆ ಮನೆಗೆ ಹೋಗಿ ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರೆ ಸ್ಟಿಕ್ಕರ್ಸ್ ಅಂಟಿಸಿದ್ರ, ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ. ಮೇಡಮ್, ಏನು ಹೇಳಿದ್ರು ಅಂತ BBMPಗೆ? ನಾವು ಇದು 21 ನಮಗೆ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ದು. ಸೊ ಈಗ ನಾವು ಒಂದು ಹೋರಾಟದಲ್ಲಿದ್ವಿ. ಫಸ್ಟ್ ಆಫ್ ಆಲ್ ನೀವು ನಮಗೆ ಸಮೀಕ್ಷೆಗೆ ಎಷ್ಟು ಕೊಡ್ತೀರಾ ಹೇಳಿ ಅಂಥೇಳಿ. ಸೊ ಕೊನೆಗೆ ಅದನ್ನು ನಾವು ಒಂದು ಹೋರಾಟನೂ ಮಾಡಿದ್ವಿ. 26ನೇ ತಾರೀಕು ಈ ಲಾಸ್ಟ್ ಮಂತ್ 26 ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಒಂದು 27ನೇ ತಾರೀಕಿಗೆ ಒಂದು ಸುತ್ತೋಲೆ ಹೊರಡಿಸಿದ್ರು. ಕೆಲಸ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಕೆಲಸ ಮುಗಿದಿದೆ ಅಂತ ಅಂದರೆ ಆ ಮನೆಗೆ ನೀವು ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಮನೆಗೆ 5 ರೂಪಾಯಿ ಅಂತ ಹೇಳಿದ್ರು. ಸೊ ಹೆಚ್ಚು ಕಡಿಮೆ ಒಂದೊಂದು ಆಶಾಗೆ 500 ಮನೆಗಳು ಬರುತ್ತೆ ಅವ್ರ ಏರಿಯಾಗೆ. ಸೊ 2,500 ರೂಪಾಯಿ ಬರಬೇಕು ಆ ಲೆಕ್ಕದಲ್ಲಿ ತೊಗೊಂಡ್ರೆ. ಸೊ ಈಗ ನಿನ್ನೆಗೆ ಸಂಪೂರ್ಣ ಸರ್ವೆ ಮುಗಿದಿದೆ. ಅವ್ರ ಲೆಕ್ಕದ ಪ್ರಕಾರ ನಿನ್ನೆ ಮುಗಿಬೇಕಾಗಿತ್ತು, ಮುಗಿಸಿದ್ದಾರೆ. ಸೊ ಇದು ಯಾವಾಗ ಅಮೌಂಟನ್ನು ಕೊಡ್ತಾರೆ ಅದ್ರ ಬಗ್ಗೆ ಸುತ್ತೋಲೆ ಇಲ್ಲ, ಕೊಡ್ತೀವಿ ಅನ್ನೋದು ಮಾತ್ರ ಹೇಳಿದ್ದಾರೆ. ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ರೆ ಇನ್ನೂ ಹಣ ಬಿಡುಗಡೆ ಆಗಲಿದ್ರೆ ಹೇಗೆ ಮೇಡಮ್ ಅಂತ ಏನಾದರೂ ಕಮಿಷನರ್ ಏನಂದ್ರು, ಸ್ಪೆಷಲ್ ಕಮಿಷನರ್ ಏನಂದ್ರು? ನಾವು ಅವತ್ತು ಹೋರಾಟ ಮಾಡಿದ ಟೈಮಲ್ಲಿ ಮಾತ್ರ ಕೇಳಿದ್ದು, 2-3 ಸರ್ವೆಗಳು ಹೀಗೆ ಮಾಡಿದ್ದೀವಿ ಸರ್ವೆ ಎಲ್ಲ ಬಿಟ್ಟಿ ಸರ್ವೆನೇ, ಆಶಾಗಳು ಸಿಗ್ತಾರೆ ಮಾಡಿಸ್ಕೋತಾರೆ. ಸೊ ಒಂದು ಔಟ್ ಹೌಸ್ ಸರ್ವೆ ಅಂತ ಮಾಡಿಸಿದ್ರು ಹಿಂದೆ. ಅದಾದಮೇಲೆ ಇನ್ನೊಂದು ಶಾಲಾ ಬಿಟ್ಟ ಮಕ್ಕಳು, ಆ್ಯಕ್ಚುಲಿ ಇವ್ರದ್ದು ಸರ್ವೆ ಅಲ್ಲ ಅದು, ಶಾಲಾ ಬಿಟ್ಟ ಮಕ್ಕಳು ಇವ್ರ ಕೈಲೇ ಮಾಡಿಸ್ಕೊಂಡ್ರು, ಅದೆರಡಕ್ಕೂ ಹಣ ಬಂದಿಲ್ಲ. ಈಗ ಮೂರನೇದು ಈ ಸರ್ವೆ ಜಾತಿ ಗಣತಿ ಅಂತೇನು ಹೇಳ್ತಾರೆ, ಇದು ಇವ್ರ ಸರ್ವೆ ಅಲ್ಲ, ಇಲಾಖೆ ಸರ್ವೆ ಅಲ್ಲವೇ ಅಲ್ಲ ಇದು ಫಸ್ಟ್ ಆಫ್ ಆಲ್. ಆದರೆ ನಮ್ಮ ಕೈಲಿ ಮಾಡಿಸಿದ್ದಾರೆ. ಸೊ ನಾವೊಂದು ವಾಲಂಟಿಯರ್ಸ್ ಆಗಿರೋ ಕಾರಣ, ಆಶಾ ಕಾರ್ಯಕರ್ತರು ವಾಲಂಟಿಯರ್ಸ್, ಸೊ ನಮಗೊಂದು ಸುತ್ತೋಲೆನೂ ಇದೆ. ಇದೊಂದು 5 ವರ್ಷದ ಕೆಳಗಡೆ ಒಂದು ಸುತ್ತೋಲೆಯನ್ನು ಕೂಡ ಕಮಿಷನರ್ ಕಡೆಯಿಂದ, ಸ್ಟೇಟ್ ಕಮಿಷನರ್ NHM ಕೆಳಗಡೆ ಬಂದಿತ್ತು. ಸೊ ಅವ್ರು ಹೇಳಿದೇನೆಂದರೆ, ಇಲಾಖೇತರ ಕೆಲಸಗಳಾಗಲಿ ಅಥವಾ ಬೇರೆ ಕೆಲಸಕ್ಕೆ ಆಶಾಗಳನ್ನ ತೊಡಗಿಸ್ಕೊಂಡ್ರೆ ಫಸ್ಟ್ ಒಂದು ಅವ್ರ ಕಡೆಯಿಂದ ಆದೇಶ ಬರಬೇಕು, ಮತ್ತು ಅದು ಏನೇ ಕೆಲಸ ಮಾಡಿಸಿದ್ರು ಕೂಡ ಆ್ಯಸ್ ದೇರ್ ವಾಲಂಟಿಯರ್ಸ್ ಅವ್ರಿಗೆ ಹಣ ಕೊಡಬೇಕು ಅನ್ನೋದಿದೆ. ಇದೆರಡನ್ನೂ ಮೀರಿ ಅವ್ರು ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ನಾವು ಹೋರಾಟಕ್ಕೆ ಇಳಿದ್ವಿ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಮತ್ತೆ ಹೋರಾಟಕ್ಕೆ ಮುಂದಾಗ್ತಾರ ಏನಾದರೂ? ಕಾಯ್ತಾ ಇದ್ದೀವಿ ಸರ್. ಇವ್ರು ಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡೋ ಅಂಥ ಸಂದರ್ಭ ಕ್ರಿಯೇಟ್ ಮಾಡ್ತಾರೆ, ಮಾಡಬೇಕಾಗತ್ತೆ ನಾವು. ಯಾಕಂದರೆ ಈ ಹಿಂದೆ ಒಳ ಮೀಸಲಾತಿ ತುಂಬ ಗೊಂದಲಗೂಡಾಗಿದೆ. ಮನೆ ಮನೆಗೆ ಹೋಗಿ ಸ್ಟಿಕ್ಕರ್, ಮನೆಗೆ ಕೇಳಾರ್ದೆ ಹೊರಗಡೆ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಧಮಕಿ ಹಾಕಿದ್ದಾರೆ ಅಧಿಕಾರಿಗಳು, ಸಸ್ಪೆಂಡ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಸಂಭಾವನೆ ಸಿಕ್ಕಬೇಕು. ಸಿಕ್ಕಿಲ್ಲ ಅಂದರೆ ಹೋರಾಟ ಮಾಡಬೇಕಂತ ಕಂಡೀಷನ್ಸ್ ಬರುತ್ತೆ. ಒಂದು ಮಾತು ಹೇಳಬೇಕು ಸರ್, ಇತ್ತೀಚೆಗೆ ಆರೋಗ್ಯ ಮಂತ್ರಿಗಳನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಈ ಥರ ಒಳ ಮೀಸಲಾತಿ ಅಂತೆ ಮತ್ತೊಂದು ಎಲ್ಲದಕ್ಕೂ ನೀವು ಸರ್ವೆ ಕರಿತಾ ಇದ್ದೀರಾ, ಯಾವ ಸಂಭಾವನೆಯೂ ಸಿಗ್ತಾ ಇಲ್ಲ, ಸೊ ಎಲ್ಲದಕ್ಕೂ ನಮ್ಮನ್ನು ಯಾಕೆ ಬಳಸ್ತೀರಾ ಅಂತ ಕೇಳಿದ್ರೆ, ಈ ಸರ್ವೆ ಯಾಕೆ ಮಾಡಿದ್ರಿ ಅಂತ ಅವ್ರ ಬಾಯಲ್ಲಿ ಬರ್ತದೆ. ಇದಿಷ್ಟು ಆಶಾ ನೌಕರರ ಸಂಘದ ಉಪಾಧ್ಯಕ್ಷ ರಮ ಅವರ ಮಾತಾಗಿತ್ತು. ಅಂದರೆ ಒತ್ತಡ ಮೇಲೆ, ಕಿರುಕುಳ ಮೇಲೆ ನಾವು ಕೆಲಸ ಮಾಡಿದ್ವಿ, ಬಟ್ ಇದುವರೆಗೂ ನಮ್ಮ ಕೆಲಸಕ್ಕೆ ಸಂಬಳ ನೀಡಿಲ್ಲ. ಹೀಗಾಗಿ ಹೋರಾಟ ಮತ್ತೆ ಮಾಡ್ತೀವಿ BBMP ವಿರುದ್ಧ ಅಂತ ನಮ್ಮ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.